ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ ಅನ್ನುವಂಥ ಒಂದು ಮಾತು ಮನುಷ್ಯನಿಗೆ ಮನುಷ್ಯತ್ವ, ಮನುಷ್ಯನಿಗೆ ಮುಮುಕ್ಷತ್ವ, ಮನುಷ್ಯನಿಗೆ ದೊಡ್ಡವರ ಸಹವಾಸ ಇವು ಪ್ರಾಪ್ತ ಆಗಬೇಕಾದ್ರೆ ದೈವ ಪ್ರೇರಣೆ ಇದ್ದರೆ, ಗುರು ಕಾರುಣ್ಯ ಇದ್ದರೆ ಮಾತ್ರ ಸಾಧ್ಯ. ಮನುಷ್ಯನಿಗೆ ಮನುಷ್ಯತ್ವ, ನಾವೆಲ್ಲ ಮನುಷ್ಯರಲ್ಲವೇ ಅನ್ನುವಂಥ ಭಾವನೆ ಭಾಳಷ್ಟು ಜನರನ್ನು ಕಾಣಬಹುದು. ಕೇವಲ ನಾಮರೂಪಗಳಿಂದ, ವೇಷಭೂಷಣಗಳಿಂದ ನಾವು ಮನುಷ್ಯರಾದರೆ ಸಾಲದು. ಮಾನವೀಯತೆಯ ಆದರ್ಶ ಗುಣಗಳನ್ನು ಸಂಪಾದಿಸಿಕೊಳ್ಳದೇ ಇದ್ದರೆ ಈ ಹಿರಿದಾದಂಥ ಮಾನವ ಜನ್ಮದಲ್ಲಿ ನಾವು ಹುಟ್ಟಿ ಬಂದರೂ ಕೂಡ ನಿರರ್ಥಕ ಅನ್ನುವಂಥ ಎಚ್ಚರಿಕೆಯನ್ನು ಅನೇಕ ಮಹಾನುಭಾವರು ಕೊಟ್ಟಿದ್ದಾರೆ. ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತ್ಯರಿಗೆ ಬೋಧ ಮಾಡುವಾಗ ಸಿದ್ಧಾಂತ ಶಿಖಾಮಣಿಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ದುರ್ಲಭಂ ಮಾನುಷಂ ಪ್ರಾಪ್ಯ ಜನನಂ ಜ್ಞಾನ ಸಾಧನಂ ಯೇ ನ ಜಾನಂತೆ ದೇವೇಶಾಂ ತೇಷಾಂ ಆತ್ಮ ನಿರರ್ಥಕಮ್ಮನ್. ಈ ಮಾನವ ಜನ್ಮ ಬಂದಿರುವುದು ಅಷ್ಟು ಸುಲಭ ಅಲ್ಲ. ಜನ್ಮ ಜನ್ಮಗಳಲ್ಲಿ ನಾವು ಮಾಡಿದಂಥ ಪುಣ್ಯದ ಬುತ್ತಿಯನ್ನು ಭಗವಂತನಲ್ಲಿ ಅಡವಿಟ್ಟು ಈ ಅಮೂಲ್ಯವಾದಂಥ ಜೀವನ ಪಡೆದಿದೆ. ಅರಿವುಳ್ಳಂಥ ಮಾನವ ಜನ್ಮದಲ್ಲಿ ಬಂದು ಬಾಳೆಲ್ಲ ಸ್ವಲ್ಪ ಆದರೂ ಶಿವಜ್ಞಾನ ಪ್ರಾಪ್ತಿಗಾಗಿ, ಗುರು ಕಾರುಣ್ಯಕ್ಕಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳದೇ ಇದ್ದರೆ ಈ ಮಾನವ ಜೀವನ ವ್ಯರ್ಥವಾಗಿ ಹೋಗ್ತಾ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿರುವುದನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಮನುಷ್ಯ ಕೇವಲ ನಾಮರೂಪಗಳಿಂದ ಅಷ್ಟೇ ಅಲ್ಲ, ತನ್ನ ಆದರ್ಶ ನಡೆನುಡಿಗಳಿಂದ ಆದರ್ಶ ವ್ಯಕ್ತಿತ್ವವನ್ನು ಗಳಿಸಿಕೊಂಡಾಗ ಈ ಜೀವನಕ್ಕೆ ಒಂದು ಬೆಲೆ, ನಿಜವಾದಂಥ ಗೌರವ ಪ್ರಾಪ್ತವಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಪ್ರತಿಯೊಂದು ಧರ್ಮದಲ್ಲಿ ಹುಟ್ಟಿದಂಥ ಮನುಷ್ಯ ಕೊನೆಯಲ್ಲಿ ಮೋಕ್ಷವನ್ನು ಸಂಪಾದಿಸಬೇಕು ಅನ್ನುವಂಥ ಭಾವನೆ ಎಲ್ಲ ಧರ್ಮಗಳಲ್ಲಿದೆ. ಆದರೆ ಮನುಷ್ಯ ಜೀವನ ಎಷ್ಟು ವರ್ಷ ಬದುಕಿದರೂ ಒಂದಿಲ್ಲ ಒಂದು ದಿನ ಅಗಲುವಂಥದ್ದು ಅನಿವಾರ್ಯ. ಕಡಕೋಳದ ಮಡಿವಾಳಪ್ಪ ಒಂದು ಮುತ್ತಿನಂಥ ಮಾತನ್ನು ಅವರು ಹೇಳ್ತಾರೆ. ಆ ಮಾತು ಏನು ಅಂದರೆ, ಆಯುಷ್ಯ 10, ರಾತ್ರಿಗೆ ಹೋದವು 50, ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30, ವಾಯುಗಿಲ್ಲ ಹೊತ್ತು ಶಿವನನ್ನು ನೆನೆಯುವುದು ಯಾವತ್ತು. ದೇವರು 100 ವರ್ಷ ಆಯುಷ್ಯ ಕೊಟ್ಟಿದ್ದಾನೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಆದರೆ 100 ವರ್ಷದ ಆಯುಷ್ಯದಲ್ಲಿ ಮನುಷ್ಯ 50 ವರ್ಷಗಳನ್ನು ನಿದ್ರೆಗಾಗಿ ಕಳೆದಾನೆ. ಉಳಿದಂಥ 50 ವರ್ಷದಲ್ಲಿ ಒಬ್ಬ ಮನುಷ್ಯ ಬೆಳೆದು ಪ್ರಬುದ್ಧನಾಗಬೇಕಾದ್ರೆ 20 ವರ್ಷಗಳು ಬೇಕು. ಉಳಿದಂಥ 30 ವರ್ಷದಲ್ಲಿ ಒಂದಲ್ಲ ಎರಡಲ್ಲ ಅನೇಕ ಸವಾಲುಗಳನ್ನು ದಾಟಿ ನಡಿಬೇಕಾಗ್ತಾ ಇದೆ. ಒಬ್ಬ ಶರಣ ಹೇಳ್ತಾ ಇದ್ದಾನೆ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ,
ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಈ ಚಿಂತೆಗಳ ಸಾಲಿನಲ್ಲಿನೇ ಮನುಷ್ಯ ತನ್ನ ಜೀವನವನ್ನು ಕೊನೆಗಾಣಿಸುವಂಥವನಾಗಿದ್ದಾನೆ. ಅದಕ್ಕೆ ಪ್ರತಿಯೊಂದು ಧರ್ಮದಲ್ಲಿ ಏನು ನಾವು ಎಷ್ಟು ವರ್ಷ ಬದುಕಿದರೂ ಸಹ ಒಂದಿಲ್ಲ ಒಂದು ದಿನ ಪರಮಾತ್ಮನ ಸಾನ್ನಿಧ್ಯಕ್ಕೆ ಸೇರುವಂಥದ್ದಕ್ಕೆ ಆಯಾ ಧರ್ಮದಲ್ಲಿ ಒಂದೊಂದು ವಿಶೇಷವಾದಂಥ ಪದಪುಂಜಗಳಿಂದ ಅದನ್ನು ಹೇಳುವಂಥದ್ದನ್ನು ನಾವೆಲ್ಲ ಕೇಳ್ತಾ ಇದ್ದೇವೆ. ಮನುಷ್ಯನಿಗೆ ಮುಮುಕ್ಷತ್ವ ಬಯಸಿ ಎಷ್ಟೋ ಜನರು ಆ ದಾರಿಯಲ್ಲಿ ನಡೆಯುವಂಥವರಾಗಿದ್ದಾರೆ. ಕೊನೆಯಲ್ಲಿ ಸತ್ಪುರುಷರ ಸಹವಾಸ ಬಹುಶಃ ಮನುಷ್ಯನಿಗೆ ಮನುಷ್ಯತ್ವವಾಗಲಿ, ಮನುಷ್ಯನಿಗೆ ಮುಮುಕ್ಷತ್ವವಾಗಲಿ ಪ್ರಾಪ್ತ ಆಗಬೇಕಾದ್ರೆ ಸಜ್ಜನರ ಒಡನಾಟ ಭಾಳಷ್ಟು ಮುಖ್ಯ. ನಾವು ಯಾರ ಒಡನಾಟದಲ್ಲಿ ಬಾಳಿ ಬದುಕ್ತೇವೆ ಅಂಥವರ ಆದರ್ಶ ಗುಣಗಳನ್ನು ನಾವು ಗಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾಯಿದೆ. ನಿಮಗೆಲ್ಲ ಗೊತ್ತಿದೆ, ಕಾದ ಕಬ್ಬಿಣದ ಹಂಚಿನ ಮೇಲೆ ಒಂದು ಹನಿ ನೀರು ಬಿತ್ತು ಅಂದರೆ ಹೇಳಲಿಕ್ಕೆ ಹೆಸರಿಲ್ಲದಂತೆ ಆ ನೀರಿನ ಹನಿ ಸುಟ್ಟು ಹೋಗ್ತಾಯಿದೆ. ಅದರಂತೆ ಮನುಷ್ಯ ದುರ್ಜನರ ಸಹವಾಸದಲ್ಲಿ ಬೆಳೆದಿದ್ದಾದರೆ ಅವನ ಜೀವನ ಸಂಪೂರ್ಣವಾಗಿ ನಾಶವನ್ನು ಹೊಂದ್ತಾಯಿದೆ. ಅದೇ ಒಂದು ಹನಿ ನೀರು ಬೆಳಗಿನ ಸಂದರ್ಭದಲ್ಲಿ ಹುಲ್ಲಿನ ಎಲೆ ಮೇಲೆ ಬಿದ್ದಾಗ ಬಹುಶಃ ಅದು ಪಳಪಳನೆ ಮುತ್ತಿನಂತೆ ಹೊಳಿತಾ ಇದೆ. ಮನುಷ್ಯ ಮಧ್ಯಮರ ಸಹವಾಸದಲ್ಲಿ ಬದುಕಿ ಬಾಳಿದರೆ ಅವನು ಸುಟ್ಟು ಹೋಗುವುದಿಲ್ಲ, ಮುತ್ತಾಗುವುದಿಲ್ಲ, ಮುತ್ತಿನಂತೆ ಕಾಣ್ತಾನೆ. ಇನ್ನು ಅದೇ ಒಂದು ಮಳೆ ಹನಿ ನೀರು, ಸ್ವಾತಿ ಮಳೆ ಹನಿಯ ನೀರು ಕಪ್ಪೆ ಚಿಪ್ಪಿನಲ್ಲಿ ಬಿತ್ತು ಅಂದರೆ ಅದು ಸುಟ್ಟು ಹೋಗೋದಿಲ್ಲ, ಅದು ಮುತ್ತಿನಂತೆ ಕಾಣೋದಿಲ್ಲ, ಅಪಾರವಾಗಿ ಬೆಲೆ ಬಾಳುವಂಥ ಮುತ್ತಾಗಿ ಪರಿಣಮಿಸ್ತಾ ಇದೆ. ಇದರ ಉದ್ದೇಶ ಏನು ಅಂದರೆ ಉತ್ತಮರ ಒಡನಾಟದಲ್ಲಿ ಮನುಷ್ಯ ಬಾಳಿ ಬದುಕಿದರೆ ಅವನ ಜೀವನ ಉಜ್ವಲವಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥ ಮಾತನ್ನು ನಾವೆಲ್ಲ ಸರಿಯಾದ ರೀತಿಯಲ್ಲಿ ನಾವು ಅದಕ್ಕೆ ಮಾರ್ಗದರ್ಶನ ಮಾಡಬೇಕು. ನಾವು ಅಂತ ಬಂದಿದ್ದೀವಿ, ನಮ್ಮ ಮುಂದಿನ ಪೀಳಿಗೆಗೆ ನಾವು ಸರಿಯಾದ ಮಾರ್ಗದರ್ಶನ ಮಾಡುವ ಕೆಲಸ ನಾವು ಸರಿ ಮಾಡಬೇಕು. ಇಲ್ಲಾಂದ್ರೆ ನಾವು ಅನೇಕ ವೈರುಧ್ಯಗಳನ್ನು ನೋಡಬೇಕಾದ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರ್ಬೋದು. ಭಾರತದ ಯುವ ಶಕ್ತಿ ಇದೆಯಲ್ಲ, ಬಹಳ ದೊಡ್ಡ ಶಕ್ತಿ. ನಮ್ಮ ಜನಸಂಖ್ಯೆ ನಮಗೆ ಶಾಪ ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಜನಸಂಖ್ಯೆ, ಸಿಕ್ಕಾಪಟ್ಟೆ ಜನಸಂಖ್ಯೆ, ಗಲ್ಲಿಗಳು, ಚಿಕ್ಕಪೇಟೆ ಅಂತ ಗಲ್ಲಿಗಳು, ನಮ್ಮ ಗೌರಿಪಾಳ್ಯಗಳು ಬರುವಾಗ ಟ್ರಾಫಿಕ್ ಜಾಮ್ ಅಂತ ಗೊತ್ತಿದೆ. ಅದಕ್ಕೆ ಪಾಪ್ಯುಲೇಷನ್ ಜಾಸ್ತಿ, ಸಮಸ್ಯೆಗಳು ಜಾಸ್ತಿ. ನಾವು ಯಾವುದೇ ರಾಜಕಾರಣಿಗಳನ್ನ ಕೇಳಿ, ಆ ಅಧಿಕಾರಿಗಳನ್ನ ಕೇಳಿ, ನಮ್ಮಲ್ಲಿ ಕಷ್ಟ. ವಿದೇಶದಲ್ಲಿರುವಂಥ ಮೂಲಸೌಕರ್ಯವನ್ನು ಕಲ್ಪಿಸುವ ಕಷ್ಟ, ಸವಾಲುಗಳಿದೆ. ಯಾಕೆಂದರೆ ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಅಂತಾರೆ. ಬಟ್ ಆ ಪಾಪ್ಯುಲೇಷನ್ಗೆ ಈಗ ಒಂದು ಶಕ್ತಿ ಬಂದಿದೆ. ಹೇಗಿರ್ತೀರಾ? ಅತಿ ಹೆಚ್ಚು ಯುವಕರಿರುವಂಥ ದೇಶ ಅಂದರೆ ಈಗ ಭಾರತ. ಎಲ್ಲರೂ ಕೂಡ ಜಪಾನ ಆರ್ಥಿಕತೆಯಲ್ಲಿ ಬಹಳ ಮುಂದಿದ್ದಂಥ ಜಪಾನಲ್ಲಿ ಕೂಡ ಬರೀ ವಯಸ್ಸಾದವರು, ನಮ್ಮ ಇವತ್ತಿನ ಸಭಾಂಗಣ ಬಹುತೇಕ ಜನ ವಯಸ್ಸಾದವರಿಗೆಲ್ಲ ಆ ಥರ ಹಿಡಿ ವಯಸ್ಸಿನ ಶಕ್ತಿ ಇಲ್ಲ ಅವರಿಗೆ ಗೌರವ ಮಾಡುವಂಥ. ನಮ್ಮ ಪುಸ್ತಕಗಳು ನಮ್ಮ ಸಂಗಾತಿಗಳಾಗಬೇಕು. ನಮ್ಮ ಬಿಡುವಿನ ಸಮಯದಲ್ಲಿ ಪುಸ್ತಕಗಳನ್ನು ಓದಿ, ದೊಡ್ಡವರು ಓದಿ ಮಕ್ಕಳಿಗೆ ಕಥೆಗಳನ್ನು ಹೇಳುವಂತ. ನಮ್ಮ ಅಜ್ಜಾಜಿ ಕಾಲದಲ್ಲಿ ಓದ್ತಾ ಇದ್ದು ಕೂಡ ಅಜ್ಜಾಜರು ಒಳ್ಳೆ ಕಥೆಗಳನ್ನು ಹೇಳ್ತಾರೆ. ಕಥೆಗಳನ್ನು ಕೇಳಿ ನಾವು ರಾಮಾಯಣ ಮಹಾಭಾರತ ಅಥವಾ ಬೇರೆ ಕಥೆಗಳನ್ನ ನಾವು ಕಲಿಯೋದಕ್ಕಿಂತ ಮುಂಚೆ ನಮಗೆ ಅವರು ಅಜ್ಜ ತಿಳಿಸ್ಕೊಟ್ಟಿದ್ರು. ನಾವು ಆಮೇಲೆ ಓದ್ಕೊಂಡ್ವಿ, ನಮಗೆ ಸ್ವಲ್ಪ ಬುದ್ಧಿಶಕ್ತಿ ಬಂದ ಮೇಲೆ ನಾವು ಓದ್ಕೊಂಡ್ವಿ. ಬಟ್ ಆದರೆ
ಮನೆಯಲ್ಲಿ ಆದ ಒಂದು ಸಂಸ್ಕಾರವನ್ನು ಬೆಳೆಸ್ತಾ ಇದ್ದಾರೆ. ಅದಕ್ಕೆ ನಾನು ಯಾಕೆ ಯುರೋಪಿನ ಕಥೆ ಹೇಳಿದೆ ಅಂದರೆ, ನಮ್ಮ ಮಕ್ಕಳಲ್ಲೂ ಕೂಡ ನಾವು ಮೊಬೈಲ್ ಅಡಿಕ್ಷನ್, ಡಿಜಿಟಲ್ ಅಡಿಕ್ಷನ್, ಬರೀ ಮೊಬೈಲ್ ಅಷ್ಟೇ ಅಲ್ಲ, ಟಿ ವಿ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಅಥವಾ ಟ್ಯಾಬ್ ಇರ್ಬೋದು, ಇವೆಲ್ಲವೂ ಕೂಡ ನಮ್ಮ ಡಿಜಿಟಲ್ ಅಡಿಕ್ಷನನ್ನು ನಾವು ಬ್ರೇಕ್ ಆಗ್ತಾ ಇದ್ರೆ, ನಾವು ಈ ಗುರುಜಿಯವರು, ಸ್ವಾಮೀಜಿಯವರು ಭಾಳ